ಸರ್ ನಮಸ್ಕಾರ ರೀ. ಇದು ಯಾವ್ರಿ? ಸರ್ ಬೆಳಗಲ್ ಸರ್. ಮುಧೋಳ ತಾಲೂಕು ಬೆಳಗಿಲ್ರಿ. ಹೌದು ಸರ್. ಇದು ನಿಮ್ಮ ಕಬ್ಬು ಕಟಾವಾಗಿ ಎರಡು ದಿನ ಆತ್ರಿ ಸರ್? 25 ತಾರೀಕು ರೀ, 4ನೇ ತಿಂಗಳು ರೀ, 3ನೇ ತಿಂಗಳು ರೀ. 25 3 ಅಂದ್ರೆ ಚಕ್ಕಮ್ಮ ಒಂದು 20-21 ದಿನ ಆತ್ರಿ ಇವತ್ತು ಕಬ್ಬು ಹೋಗಿ ಆತ್ರ ಸರ್. ನಿಮ್ಮ ಕಬ್ಬಿನಾಗೆ ಕಿಟ್ ತೊಗೋಬೇಕಂತೇಳಿ ವಿಚಾರ ಮಾಡಿರಿ. ಹೌದು ಸರ್. ಫಸ್ಟಕ್ಕೆ ಯೂಸ್ ಮಾಡಿರಿ ಅದನ್ನ. ಹೌದು ಸರ್. ಈಗೇನು ಕಿಟ್ ತೊಗೊಳವ್ರೇನ್ರಿ? ತೊಗೋಬೇಕಂತೀರಿ ಸರ್. ತೊಗೋಬೇಕತ್ರಿ. ಕಿಟ್ಟ ನಿಮ್ಗೆ ಕೊಟ್ಟು ಕಳಿಸ್ತೇನೆ ರೀ. ಏನ್ರಿ ಕೊಟ್ಟು ಕಳಿಸಿದಿಂದ ಏನೈತಿಲ್ಲ ಯಾವತ್ತು ನಿಮ್ಮ ಭೂಮಿ ಬೀಳೋದ್ರಲ್ಲ ಅವತ್ತಿನ ಡೇಟ್ ಹಚ್ಚಿಟ್ಕೊಂಡು ನೀವು ಒಂದು ವಿಡಿಯೋ ಮಾಡಿ ಇಟ್ಕೋರಿ. ಏನ್ರಿ ಅಂದ್ರೆ ಒಂದು 20-25 ದಿನದಾಗ ಅಂದ್ರೆ ಚಲೋ ಬಂದ್ರಿ ಕಬ್ಬು. ಇದು ನೋಡ್ಕೊಂಡು ಏನೈತ್ರಿ ನಿಮಗೆ ನೀರಿನ ಅನುಕೂಲ ಮೊದಲ ಬ್ಯಾಸಿಗೆ ಐತ್ರಿ ಈಗ ನೀರಿನ ಅನುಕೂಲ ನೋಡ್ಕೊಂಡು ಯಾವಾಗ ಮಾಡ್ತಿರ್ಲಿಲ್ಲ ಅವಾಗ ಒಂದು ಕಿಟ್ ಕೊಟ್ಟು ಕಳಿಸ್ತೇನೆ ರೀ. ಅವತ್ತು ಮಾಡ್ಕೊಳಕ್ರಿ. ಇವತ್ತು ಸುಮ್ಮ ಹಂಗ ನಮಗೆ ಪ್ಲಾಟ್ ನೋಡಕ್ ಬರೀತೆ ಕರೆದ್ರಿ. ಸುಮ್ಮನೆ ಪ್ಲಾಟಿಗೆ ವಿಸಿಟ್ ಮಾಡಿದಂಗೆ ಆತು ನಿಮ್ಗೆ ಬಂದಿವ್ರಿ. ನೀವೇನೈತ್ರಲ್ಲ ಮಾಡ್ಕೊಳಕ್ರಿ ಅದನ್ನ. ನಮಸ್ಕಾರ. ನಮಸ್ಕಾರ ರೀ. ಇದು ಯಾವ್ರಿ? ಬೆಳಗ್ರಿ. ನಿಮ್ಗೊಂದು ನಮ್ದೊಂದು ನೆಕ್ಸಸ್ ಕಿಟ್ ಕೊಟ್ಟಿದ್ವಿ ರೀ. ನಿಮ್ಮ ಪ್ಲಾಟಿಗೆ ಬಂದಿದ್ರಿ. ತಾರೀಕು ನೆನಪೈತೇನ್ರಿ ಅವತ್ತಿಂದ? ಎಷ್ಟನೇ ತಾರೀಕು ಬಂದಿದ್ರಿ ನಾವು? 16/4/2026 ಬಂದಿರಿ. ಹಾಂ, ನಾನು ನಿಮ್ಮ ಪ್ಲಾಟಿಗೆ 16/4/2026 ಬಂದಿದ್ರಿ. ನೀವು ನಮ್ಮ ಕಿಟ್ ಯಾವಾಗ ತೊಗೊಂಡ್ರಿ? ನಮ್ಮ ಮನೆಗೆ ಬಂದ್ರಿ 25ನೇ ತಾರೀಕು ತೊಗೊಂಡ್ರಿ. ಹಾಂ ರೀ. 26ನೇ ತಾರೀಕು ಡ್ರಿಂಕ್ಸ್ ಮಾಡಿರಿ. 26/4/2026 ನೀವು ಡ್ರೆಂಚ್ ಮಾಡಿರಿ. ಸಲ ಡ್ರೆಂಚ್ ಸಲ ಸ್ಪ್ರೇ ಮಾಡ್ರಿ? ಈಗ ಒಮ್ಮೆ ಅದೊಂದು ಡ್ರಿಂಕ್ಸ್ ಒಂದು ಸ್ಪ್ರೇ ಮಾಡ್ರಿ. ನಿಮ್ಮ ಕಬ್ಬು ಕಟಾವಿಗೆ ಹಿಡ್ದನ ಆತ್ರಿ? ಅದು 28/3/2026 ಮಾಡೀನಿ. ಹಾಂ ರೀ. ಅಂದ್ರೆ ಚಕ್ಕಮ್ಮ ಇನ್ನೊಂದು 4-5-6 ದಿನಕ್ಕೆ 2 ತಿಂಗಳು ಆತ್ರಿ ಕಬ್ಬು ಕಟಾವಾಗಿ. ಹೌದಲ್ರಿ? 2 ತಿಂಗಳು ಆತ್ರಿ. 2 ತಿಂಗಳು ಕಬ್ಬು ರೀ. ಒಂದು ಡ್ರೆಂಚ್ ಅವ್ನು ಸ್ಪ್ರೇ ತೊಗೊಂಡಿರಿ ನೀವು ಮಾಡಿ 2 ದಿನ ಆತ್ರಿ. 28 ದಿನ ಆಕೈತ್ರಿ. 26ನೇ ತಾರೀಕು ಮಾಡಿದ್ರಿ ಅಂದ್ರೆ ನಮ್ದು 24 ತಾರೀಕು ರೀ. ಇವತ್ತು ತಾರೀಕು ಎಷ್ಟು ರೀ? 24/5/2026 ಐತ್ರಿ. ಇವತ್ತು ನಿಮ್ಮ ಪ್ಲಾಟಿಗೆ ನಾವು ಬಂದಿವ್ರಿ. ಇವತ್ತಿಗೆ 28 ದಿನ ಆತ್ರಿ. ಇದನ್ನ ನೀವು ಡ್ರೆಂಚಿಂಗ್ ಮಾಡ್ಕೊಂಡು ಡ್ರೆಂಚ್ ಸ್ಪ್ರೇ ಮಾಡ್ಕೊಂಡು ಒಂದು ಡ್ರೆಂಚ್ ಸ್ಪ್ರೇ ತೊಗೊಂಡಿರಿ. ಇನ್ನೊಂದು ಡ್ರೆಂಚ್ ಸ್ಪ್ರೇ ಮಾಡ್ಕೊಂಡಿಲ್ರಿ. ಮಾಡ್ಕೊಂಡಿರಿ. ಒಂದು ಡ್ರೆಂಚ್ ಸ್ಪ್ರೇಗೆ ಇಷ್ಟು ಬಂದದ್ರಿ ಕಬ್ಬ. ಹೌದಲ್ರಿ? ಅಂದ್ರೆ ನಿಮ್ಮ ಕಬ್ಬಿನ ಬೆಳೆಯೊಳಗೆ ಏನೇನು ಫರ್ಕ್ ಆಗ್ಬೇಕಂತ ಕೇಳಿದ್ರಿ. ಅವತ್ತಿನ ವಿಡಿಯೋ ಐತ್ರಿ ನಮ್ಮ ತೇಕೊಂದ. ನಮ್ಮ ಹೆಸರು ದಟ್ಟ ಆಗ್ಬೇಕ್ರಿ, ಹೈಟ್ ಆಗ್ಬೇಕ್ರಿ. ಹಾಂ ರೀ. ಮತ್ತೆ ಎಲ್ಲಿ ಅಡಾಲ ಆಗ್ಬೇಕಂತ ಮಾತಾಡಿದ್ವಿ ರೀ. ನೀವು ಹೆಂಗ ನಾವು ಈಗ ನೀವು ಮಾತಾಡಿದಕ್ಕೆ ನಾವು ಮಾತಾಡಿದಕ್ಕೆ ಇದು ಕಬ್ಬು ಬಂದಿದ್ದಕ್ಕೆ ಸರಿ ಐತೇನ್ರಿ? ಸರಿ ಐತ್ರಿ. ಹಾಂ ರೀ. ನೀವು ಕಿಟ್ ಯೂಸ್ ಮಾಡಿದ ಖುಷಿ ಐತ್ರಿ? ಐತ್ರಿ. ಮತ್ತೆ ಇಲ್ಲಿ ಏನೋ ಹೇಳಿದ್ರಿ ಈ ಕಡೆ ಇದೇನ್ರಿ? ಹಾಂ ರೀ. ಹುಲಿಮೇವಕ್ಕೂ ಮಾಡೇನಿ ಅಂದ್ರಿ ನೀವು. ಇದು ನೀವು ಕಡಿವಾಗಿ ಎಟ್ಟಿದ್ರಿ ಕಬ್ಬ? ಇದು ಹುಲಿಮೇವ್ ರೀ. ಒಂದು ಗೇನ್ ಇತ್ತು ರೀ. 28 ದಿನದಾಗ ಹುಲಿಮೇವ್ ಇಷ್ಟು ಬರ್ಬೋದನ್ರಿ? ನೀವು ಬೇರೆ ಕಡೆ ಅದು ಕಡ್ದಿರ್ತೀರಿ ಒಡ್ಡಿಗೆ ಏನೋ ಉಳ್ದೈತೆ ಅಂತೇಳಿ ಒಂದು ಪಂಪ್ ಏನೋ ಡ್ರೆಂಚ್ ಸ್ಪ್ರೇ ಮಾಡಿ ಅಂದ್ರಿ ನನ್ನ ಮುಂದೆ. ಹೌದ್ರಿ? ಅಂದ್ರೆ ಚಲೋ ಬಂದೈತ್ರಿ. ಇದು ಹುಲಿಮೇವಕ್ಕೂ ಮಾಡ್ಬೋದ್ರಿ ರೈತ್ರಿ. ಅದ ಕಡಿಯಾಕೈತ್ರಿ. ಇದ್ರ ಮೇಲೆ ಐತ್ರಿ. ಅದು ಕಡಿಬಹುದ್ರಿ ಅದನ್ನ. ಹಾಂ ರೀ. ಅಂದ್ರೆ ಬೇರೆ ರೈತರದು ಏನೋ ಹೊಲಗಳದು ಭಾಳ ಇದ್ದು ಅಂದ್ರೆ ರೈತರು ಹುಲಿಮೇವಕ್ಕೂ ಮಾಡ್ಕೋಬಹುದ್ರಿ. ಮಾಡ್ಕೋಬಹುದಲ್ರಿ? ಅದ ರೀ. ಇನ್ನೊಂದು ಡ್ರೆಂಚ್ ಸ್ಪ್ರೇ ಮಾಡ್ಕೋರಿ. ಇನ್ನು 20 ದಿನ ಬಿಟ್ಟು ಮತ್ತೊಂದು ಬಂದು ವಿಡಿಯೋ ಮಾಡೋಣ್ರಿ. ಇವತ್ತಿದ್ದಕ್ಕೆ ಮತ್ತೊಂದು 20 ದಿನಕ್ಕೆ ಏನು ಅನಿಸ್ತೈತಿ ನೋಡೋಣ್ರಿ. ಹಿಂದೆ ಏನೈತ್ರಿ ನಿಮ್ಮ ಗಿಡಗಳ ನಿಮ್ಮ ಗುಡಿ ಎಲ್ಲ ಕಾಣ್ತೈತ್ರಿ. ಅದು ಏನೈತಿ 20 ದಿನ ಬಿಟ್ಟು ನೋಡೋಣ್ರಿ. ಅದು ಏನು ಕಾಣ್ತೈತಿವೋ ಬಿಡ್ತೈತಿವೋ ಗೊತ್ತಿಲ್ರಿ. ಒಟ್ಟು ಮಾಡಿಬಿಡ್ರಿ. ನಮಸ್ಕಾರ.